ಬರ್ತೀರಾ ಹೋಗೋಣ ಟ್ರಿಪ್ಪಿಗೆ? ಹೌದು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, ಟೂರಿಂಗ್ ಕಿಟ್ ಇದೆ, ಎಲ್ಲ ಆರಾಮಾಗಿ ಒಂದ್ ತಿಂಗಳು ಹೋಗ್ಬಿಡೋಣ. ಆತರನ ಗಾಡಿ ನೋಡೋಣ ಯಾವ ತರ ಇದೆ. ಬೆನಾಲಿ TRK 502. ಹೌದು. ಏನ್ ರೇಟಿಗೆ ಕೊಡ್ತಾ ಇರೋದು? 5.5 ಲಕ್ಷ ಮಾಡೋಣ ಸರ್. 520 ವರೆಗೂ ಮಾಡೋಣ. ಆತರ ಮಾಡೋಣ. ಯಾವೇ ಗಾಡಿ ತಗೊಳ್ಳಿ ಕೆಲವು ಗಂಟೆಗಳಲ್ಲಿ ಲೋನ್ ಆಗ್ಬಿಡುತ್ತೆ. 2017 ಮೇಲೆ ಗಾಡಿಗೆ ಲೋನ್ ಆಗೋದು. ಬನ್ರಿ ಬುಲೆಟ್ ಯಾರಿಗೆ ಬೇಕು? 500cc ಬೇಕಾ 350cc ಬೇಕಾ? 2023ನೇ ಮಾಡಲು 2,13,000. ಕವಾಸಕಿ ನಿಂಜಾ ಬೇಕಂದ್ರೆ 2023 ಮಾಡಲು 12,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬೈಕ್ ನ ನಿಮ್ಗೆ 3 ಲಕ್ಷ ಕೊಡ್ತಾ ಇದಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬೆನೆಲಿ ನಿಮ್ಗೆ ಒಂದು 2,48,000 ರೂಪಾಯಿಗೆ ಕೊಡ್ತೀನಿ ಸರ್. ಎಲ್ಲ ಲೇಟೆಸ್ಟ್ ಮಾಡಲೇ ಬೈಕ್ ಎಲ್ಲ ಲೇಟೆಸ್ಟ್ ಸರ್. ಎಲ್ಲ ಗಾಡಿ ನಾನು ಯಾವತ್ತೂ ಲೇಟೆಸ್ಟ್ ಟ್ರೈ ಮಾಡೋದು. ಆಟೋ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಬೇರೆ ಗಾಡಿ ತಂದು ಏಜೆಂಟ್ ಕೆಲಸ ಮಾಡಲ್ಲ. ಯಾವ ರೇಂಜಿಗೆ ಐತೆ ನೋಡೋಣ. ದನ ಇದ್ದಂಗೆ ಐತೆ. ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ಬಾಬ್ ಅಂತ ಇದು 2022ನೇ ಮಾಡಲು 86,000 ಕೊಡ್ತಾರೆ. ಅದರಲ್ಲೂ ನೆಗೋಷಿಯಬಲ್. ಬೇಕಾ, ಜುಪಿಟರ್ ಬೇಕಾ, ಯಾವ ತರ ಸ್ಕೂಟರ್ ಬೇಕು, HD ಇಂದ ಹಿಡಿದು ಸ್ಪೋರ್ಟ್ಸ್ ಗಾಡಿಯಿಂದ ಹಿಡಿದು ಪಲ್ಸರ್ NS 200, ರಾಯಲ್ ಎನ್ಫೀಲ್ಡ್. ಇಲ್ಲಿ ನೋಡಿ ಸಾಕಷ್ಟು ಸ್ಕೂಟರ್ಗಳಿದಾವೆ, ಎಲ್ಲಾ ಗಾಡಿಗಳಿದಾವೆ. ಇಲ್ಲೂ ಸ್ಟಾಕ್ ಇದೆ, ಪಕ್ಕದಲ್ಲೂ ಸ್ಟಾಕ್ ಇದೆ. ಪಕ್ಕದಲ್ಲಿ ಇವ್ರದೇ ಓನ್ ಗ್ಯಾರೇಜ್ ಕೂಡ ಇದೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲಿಗೆ ಬಂದಿದ್ದೀನಿ? ಆಲ್ರೆಡಿ MS ಕಾರ್ ಲಿಂಕ್ಸ್ಗೆ ಬಂದಿರತಕ್ಕಂಥದ್ದು. ಬನಶಂಕರಿ ಬಸ್ ಸ್ಟಾಪ್ ಇಂದ ಸ್ಟ್ರೈಟ್ ಆಗಿ ಬಂದ್ರೆ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು MS ಕಾರ್ ಲಿಂಕ್ಸ್. ರೈಟ್ ಸೈಡಿಗೆ ಕೂಡ ಸ್ಟಾಕ್ ಇದಾವೆ ಈ ಸಲ. ಅಲ್ಲಿ ಪಕ್ಕದಲ್ಲೂ ಕೂಡ ಎನ್ಫೀಲ್ಡ್ಗಳು ಸ್ಟಾಕ್ ಇದಾವೆ. ಅದ್ರ ಪಕ್ಕದಲ್ಲೂ ಕೂಡ ದೊಡ್ಡ ಗಾಡಿಗಳು ಸ್ಟಾಕ್ ಇದಾವೆ. ಈ ಸರಿ ಕವಾಸಕಿ ನಿಂಜಾ ಇದೆ, ಬೆನಾಲಿ ಇದೆ, ರಾಯಲ್ ಎನ್ಫೀಲ್ಡು ಮತ್ತೆ ವಸ್ಕರ್ನ ಸ್ಕೂಟರ್ಗಳು ಬೇಕಾ, ಅವು ಕೂಡ ಒಂದು 50 ಗಾಡಿಗಳು ಸ್ಕೂಟರ್ಗಳು ಇದಾವೆ. ಇನ್ನು ಸಾಕಷ್ಟು ಬೈಕ್ಗಳಿದಾವೆ. ಸ್ವಲ್ಪ ಗ್ಯಾಪ್ ಆಗಿತ್ತು ಅನ್ಸುತ್ತೆ. ಮತ್ತೆ ಕಲೀಂ ಬೈ ಜೊತೆಗೆ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್ ಆಗಿದ್ದೀರಾ? ಸೂಪರ್ ಇದ್ದಾರೆ ಸರ್. ಇಷ್ಟೆಲ್ಲ ಸ್ಟಾಕ್ ಇದೆ, ಸೂಪರ್ ಇರ್ಲೇಬೇಕಲ್ಲ. ಸ್ಟಾಕ್ ಮಾಡಲೇಬೇಕಲ್ಲ. ಇವಾಗ ನಿಮ್ಮ MVP ಕಸ್ಟಮರ್ಗಳು ಬರ್ತಾರಂದ್ರೆ ನಾವು ಸ್ಟಾಕ್ ಇದ್ರೆ ತರ. ಯಾವಾಗ ಕಮ್ಮಿ ಆಗುತ್ತೆ ಸ್ಟಾಕ್ ಕಮ್ಮಿ ಆಗಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ನನ್ನ ಪರ್ಚೇಸ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ. ಆತರ ಒಳಗಡೆ ಒಂದು ಟೀಮ್ ಇದೆ. ಪರ್ಚೇಸ್ ಸೇಲ್ ಟೀಮ್ ಸರ್. ಗಾಡಿ ಹಾಕೋರು ಒಂದಿಷ್ಟು ಜನ ಇದಾರೆ. ಹೌದು, ಗಾಡಿ ರಿಫಾಬ್ಗೆ ಟೀಮ್ ಗ್ಯಾರೇಜ್ ಯಾರಾದ್ರೂ ನೋಡಿದ್ರಲ್ಲ ಆ ಟೀಮು ಇದೆ. ಕ್ಲೀನ್ ಮಾಡೋಕೆ ಟೀಮ್ ಇದೆ. ಹುಡುಗರು ಸೇಲ್ ಮಾಡೋಕೆ ಮ್ಯಾನೇಜರ್ ಇದ್ದಾರೆ, ನನ್ನ ಮಕ್ಳು ಇದ್ದಾರೆ. ಎಲ್ಲ ಕ್ಲೀನ್ ಆಗಿ ಆನೆಸ್ಟ್ ಆಗಿ ಎಲ್ಲ ಓದಿರೋರು. ಇಲ್ಲಿಟೇಟ್ಸ್ ಇದು ಉಲ್ಟಾ ಸೀದಾ ಮಾತಾಡೋ ಆ ಥರ ಹುಡುಗರಿಲ್ಲ. ತುಂಬಾ ಆನೆಸ್ಟ್ ಆಗಿ ತುಂಬಾ ನೀಟಾಗಿ ಗಿಗಳಿಗೆ ಅಟೆಂಡ್ ಮಾಡಿ ಕೊಡ್ತೀವಿ. ನಾನು ನೋಡಿದಂತಹ ಒಂದು ನೀಟ್ ಅಂಡ್ ಕ್ಲೀನ್ ಹ್ಯಾಂಡ್ ಒಂದು ಬೈಕ್ ಡೀಲರು ಅಂತ ಅಂದ್ರೆ ನಾವು ಕಲೀಂ ಬೈ MS ಕಾರ್ ಲಿಂಕ್ಸ್ ಅಂತ ಹೇಳ್ಬೋದು. ಅವರ ಮಗ ಕೂಡ ಅಲ್ಲಿ ಇರ್ತಾರೆ. ಮಗನ ಹೆಸರು ಇರ್ಫಾನ್. ಅವರು ಕೂಡ ಇರ್ತಾರೆ. ಒಂದ್ಸರಿ ಮುಖ ತೋರಿಸ್ಬಿಡೋಣ ಬನ್ನಿ. ನೋಡಿ, ಇವರು ಕೂಡ ಇರ್ತಾರೆ. ಇರ್ಫಾನ್ ಅವರು ಜೊತೆ ಕಲೀಂ ಬೈನೂ ಇರ್ತಾರೆ. ವ್ಯವಹಾರ ಮಾಡಿ, ನೆಗೋಷಿಯಬಲ್ ಮಾಡಿ, ಮತ್ತೆ ಇವ್ರದ್ದು ಸ್ವಲ್ಪ ಫೇಸ್ ನೋಡ್ಕೊಳ್ಳಿ. ಇವ್ರ ಹತ್ರನೂ ಕೂಡ ನೀವು ಬಿಸ್ನೆಸ್ ಮಾಡ್ಕೋಬಹುದು, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಮ್ಯಾನೇಜರ್ ಅವರು ಸೇಲ್ ನಲ್ಲಿ ಎಲ್ಲ ಅವರೇ ಮೇಂಟೈನ್ ಮಾಡೋದು. ಇವರು ತಮ್ಮ ಹೆಸರು ಅಫ್ರೀದ್. ಇರ್ಫಾನ್ ಅವ್ರ ಮಗ ಇವ್ರು, ಮತ್ತೆ ಅಫ್ರೀದ್. ಇಷ್ಟು ಜನ ಇರ್ತಾರೆ. ಯಾವ್ಯಾವ ಗಾಡಿಗಳು ಬೇಕು ನೋಡ್ಕೊಳ್ಳಿ. ಸ್ಕೂಟರ್ಗಳು ಎಲ್ಲ ಲೀಸ್ಟ್ ಅಲ್ಲಿ ಇದಾವೆ. ಇಲ್ಲೇ ನಿಲ್ಸಿರ್ತಾರೆ ಟ್ರಾನ್ಸ್ಪರೆಂಟ್ ಆಗಿ ವಿತ್ ಸ್ಟಿಕ್ಕರ್ ಸಮೇತ ಇರುತ್ತೆ. ಪ್ರೈಸ್ ಅರೆ ಬನ್ನಿ ಅಣ್ಣ, ಏನ್ ಪ್ರೈಸ್ ಹೇಳೋಣ ಇದು ಅಂತೆಲ್ಲ ಕೇಳೋ ಅವಶ್ಯಕತೆ ಇರಲ್ಲ. ಸ್ಟಿಕ್ಕರ್ ಹಾಕಿರ್ತಾರೆ. ಒಳಗೊಂದು ತರಗೊಂದಿಲ್ಲ. ಏಜೆಂಟ್ ಕೆಲಸ ಮಾಡಲ್ಲ ಇವರು. ಗಾಡಿನ ಪರ್ಚೇಸ್ ಮಾಡಿನೇ ಸೇಲ್ ಮಾಡೋದು. ಹೌದು. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಬನಶಂಕರಿ ಬಸ್ ಸ್ಟಾಂಡ್ ಇಂದ 40ನೇ ಅಂಗಡಿ. ಹೌದು ಸರ್. ಶುರು ಮಾಡ್ಬೋಣ ಸರ್. ಬನ್ನಿ. ಸ್ಪೋರ್ಟ್ಸ್ ಗಾಡಿಗಳು ಇದಾವೆ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಮಾಡಿ ನಿಂಜಾಯಿಂದ ಬನ್ನಿ. ಹಾಗಾದ್ರೆ ಮೊದಲನೇ ವೆಹಿಕಲ್ ಸ್ಪೋರ್ಟ್ಸ್ ವೆಹಿಕಲ್ ಕವಾಸಕಿ ನಿಂಜಾ 2023 ಮಾಡಲು. ಬರೀ 12,000 ಕಿಲೋಮೀಟರ್ ಓಡಿದೆ. 23 ಮಾಡಲು. ಹೌದು, 300cc. 12,000 ಕಿಲೋಮೀಟರ್ ಓಡಿದೆ. ಹೌದು, ಬರೀ 12,000 ಕಿಲೋಮೀಟರ್ ಓಡಿದೆ ನೋಡಿ. 300cc ಗಾಡಿ. 300cc. ಏನ್ ಸರ್ ಸ್ಪೆಷಲ್ ಇದ್ರಲ್ಲಿ? ಕವಾಸಕಿ ಅವ್ರು ಮಾಡಿದ್ದು ಎಲ್ಲ ಸ್ಪೆಷಲ್. ಅದೇ ನಿಂಜಾ ಅಂದ್ರೆ ಇಷ್ಟ. ಹೌದು. ಏನ್ ರೇಟ್ ಹೇಳ್ತಾ ಇದೀರಾ? ಮಾಡೋಣ ಸರ್. ಒಂದು 3,08,000 ರೂಪಾಯಿ ಹೇಳ್ತಾ ಇದೀನಿ. ಸಣ್ಣ ಪುಟ್ಟ ನೀವು ಮಾಡೋದಲ್ಲ, ಒಂದು ಪ್ರೈಸ್ ಹೇಳಿ. 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷಕ್ಕೆ. ನೋಡಿ, ಯಾರಿಗಾದ್ರೂ ಕವಾಸಕಿ ನಿಂಜಾ ಬೇಕಂದ್ರೆ 2023 ಮಾಡಲು 12,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬೈಕ್ ನ ನಿಮ್ಗೆ 3 ಲಕ್ಷ ಕೊಡ್ತಾ ಇದಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಮಾಡುವ ಪಕ್ಕ ಮಾಡೋಣ, ಸಣ್ಣ ಪುಟ್ಟ ಮಾಡೋಣ. ಹಾಗಾಗಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಬೆನಾಲಿ ನಿಮ್ಗೆ ಒಂದು 2019 ಮಾಡಲು 24,000 ಕಿಲೋಮೀಟರ್ ಓಡಿದೆ. 2,48,000 ರೂಪಾಯಿಗೆ ಕೊಡ್ತೀನಿ. 2,48,000 ಕೊಡ್ತೀನಿ. ಒಂದು 2,30,000. ಅಷ್ಟೊಂದು ಬಾರ್ಗಿಂಗ್ ಇಲ್ಲ, ಸಣ್ಣ ಪುಟ್ಟ ಮಾಡೋಣ. ನನ್ನ ಕಂಪ್ಲೀಟ್ ಕಾಂಪಿಟೇಟಿವ್ ರೇಟ್ ಕೊಟ್ಟಿರೋದು ನಾನು. ರೀಸನಬಲ್ ಪ್ರೈಸ್. ಗಾಡಿ ಹೆಂಗಿದೆ? ಹೊಸ ಗಾಡಿಗಳ ತರ ಇದೆ ಗಾಡಿಗಳು. ಆದ್ರೂ ರೀಸನಬಲ್. 2019 ನೋಡಿ, 20,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಟೈರ್ ಕಂಡೀಷನ್ ನೋಡ್ಕೋಬಹುದು, ಮಡ್ ಗಾರ್ಡ್ ನೋಡ್ಕೋಬಹುದು.
ಬೆನಾಲಿ ಯಾರಿಗೆಲ್ಲ ಬೇಕು 2019 ಮಾಡಲಿದೆ 2,48,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ MS ಕಾರ್ ಲಿಂಕ್ಸಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಟ್ರಂಪ್ ಯಾರಿಗಾದ್ರೂ ಬೇಕಂದರೆ ಟ್ರಂಪ್ ಕೂಡ ಇದೆ. ಟ್ರಂಪ್ ಬೇರೆ 12,000 ಓಡಿದೆ 2023 ಮಾಡಲು 2,40,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡುವ. 2023 ಮಾಡಲು. ಹೌದು ಸರ್, ಎಲ್ಲ ಲೇಟೆಸ್ಟ್ ಮಾಡಲೇ ಬೈಕ್ಗಳು? ಬೈಕ್ ಎಲ್ಲ ಲೇಟೆಸ್ಟೇ ಸರ್, ಎಲ್ಲ ಗಾಡಿ ನಾನು ಯಾವತ್ತೂ ಲೇಟೆಸ್ಟೇ ಟ್ರೈ ಮಾಡೋದು ಅಷ್ಟೇ. ಕಡಿಮೆ ಓಡಿರ್ಬೇಕು, ಲೇಟೆಸ್ಟ್ ಮಾಡಲ್ ಆಗಿರ್ಬೇಕು. ಏನ್ ಪ್ರೈಸ್ ಹೇಳ್ತೀರಾ ಹೇಳಿ? ಇದು ಮಾಡೋಣ ಸರ್, 2,40,000 ಹೇಳ್ತಾ ಇದೀನಿ. ಕಸ್ಟಮರ್ ಆನ್ ಟೇಬಲ್ ಬನ್ನಿ, ಸಣ್ಣ ಪುಟ್ಟ ಹೆಚ್ಚು ಮಾಡ್ಕೊಡೋಣ. 2,40,000 ಹೇಳ್ತಾ ಇದ್ರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಹೇಳ್ತಾ ಇದ್ರೆ. ಗಾಡಿ ಕಂಡೀಷನ್ ನೋಡ್ಕೋಬಹುದು ನೀವು. ಸೀಟ್ ಆಗಿರ್ಬೋದು, ಮತ್ತೆ ಪೆಟ್ರೋಲ್ ಟ್ಯಾಂಕ್ ಆಗಿರ್ಬೋದು, ಎಲ್ಲೂ ಸ್ಕ್ರಾಚು ಡೆಂಟು ಎಂಥದ್ದು ಆಗಿಲ್ಲ. ಟೈರ್ ಕಂಡೀಷನ್ ಕೂಡ ಸೂಪರ್ ಡೂಪರ್ ಆಗಿದೆ. ಯಾರಿಗಾದ್ರೂ ಬೇಕಾದ್ರೆ ಟ್ರಂಪ್ ಕಾಂಟ್ಯಾಕ್ಟ್ ಮಾಡ್ಬೋದು MS ಕಾರ್ ಲಿಂಕ್ಸ್ನ. ಅದೇ ರೀತಿ ಯಾರಿಗಾದ್ರೂ ಇನ್ನೊಂದು ವೆಹಿಕಲ್ ಬೇಕಂದ್ರೆ ಯಾವ್ದು ಸರ್ ಇದು? ಹೊಸ್ಕರ್ನ 400 ಆಲ್ಮೋಸ್ಟ್ ಒಂದು ಪೀಸ್ ಇತ್ತು ಲಾಸ್ಟ್ ವಿಡಿಯೋದಲ್ಲಿ. ಹೌದು ಅದು ಹೋಗ್ತಾ ಇರೋದು. ಹೌದು ಸರ್, ಹೊಸ್ಕರ್ನ ಹೇಳಿ ಸರ್. 2024 ಮಾಡಲು ಬೇರೆ 5,500 ಕಿಲೋಮೀಟರ್ ಓಡಿದೆ. 2024 ಮಾಡಲು. ಹೌದು, ಬೇರೆ 5,000 ಕಿಲೋಮೀಟರ್ 5,500 ಕಿಲೋಮೀಟರ್. 2,70,000 ಹೇಳ್ತಾ ಇದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,70,000 ಹೇಳ್ತಾ ಇದೀರಾ, ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ. ಹೌದು, ಹೆಚ್ಚಾಗಲ್ಲ, ಕಮ್ಮಿ ಆಗುತ್ತೆ ಅಲ್ವಾ? ಹೌದು. ಎರಡನೇದು ಓನರ್ ಗಾಡಿನೇ. MVP ಇಂದ ಮುಂಚೆಯಿಂದ ನಾನು ಇಕ್ಕಿದ್ದೀನಿ. ಯಾರೇ ಕಸ್ಟಮರ್ ಬರ್ಲಿ ಟ್ರಾನ್ಸ್ಫರ್ ದುಡ್ಡು ಇರಲ್ಲ, ಮತ್ತೆ ಕಮಿಷನ್ ಅಂತ ಇರಲ್ಲ, ಏನು ಇರಲ್ಲ. ಅಷ್ಟೇ. ಔಟ್ ಸೈಡ್ ಇಂದ ದೂರ ಬರ್ತಾರೆ, ಅವ್ರಿಗೆ ಹಾಫ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಕೊಡ್ತೀವಿ. ದೂರ ಬಂದ್ರೆ ಮಾತ್ರ. ಹತ್ರ ಇರೋರು ಮಾಡ್ಕೊಡಲ್ವಾ? ಪಕ್ಕದಲ್ಲಿ ಇರ್ತಾರಲ್ಲ, ದೂರ ಇಂದ ಬರ್ತಾರಲ್ಲ, ಅವ್ರು ದೂರ ಮತ್ತೆ ಖರ್ಚು ಮಾಡ್ಕೊಂಡು ತೋರಿಸ್ಬೇಕು. ಬೆಳಗಾವಿಯಿಂದ ಬಂದೆ, ದಾವಣಗೆರೆಯಿಂದ ಬಂದೆ, ಚಿತ್ರದುರ್ಗದಿಂದ ಬಂದೆ, ಆಧಾರ ನೋಡ್ತೀವಲ್ಲ, ಅಡ್ರೆಸ್ ಪ್ರೂಫ್ ತಗೊಳ್ತೀವಿ. ಇಲ್ಲ ಪಕ್ಕದೇರಿಯಿಂದ ಬಂದ್ರೆ ಕೊಡಲ್ಲ ಪೆಟ್ರೋಲ್. ಏನಕ್ಕೆ ಪಕ್ಕದಲ್ಲೇ ಬಂಕ್ ಇದೆಯಲ್ಲ, ಕೊಡ್ತೀರಾ? ಇಲ್ಲ ಸರ್, ಕೇಳ್ತಾ ಇಲ್ಲ. ಪಕ್ಕ ಇಲ್ಲ ಬಂದ್ರೆ ಸರಿ, ಅದೇ ಖುಷಿಗೆ ಹೇಳಿ ಒಂದ್ ಒಳ್ಳೆ ಪ್ರೈಸ್. ದೂರ ಇಂದ ಬಂದ್ರೆ ಹಾಫ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಕೊಡ್ತೀವಿ. ಹೇಳಿ ಏನ್ ಪ್ರೈಸ್? 2024 ಮಾಡಲು 2,70,000 ಹೇಳ್ತೇನೆ. 270. 2,70,000 ಅದರಲ್ಲೂ ನೆಗೋಷಿಯಬಲ್ ಮಾಡೋಣ. ಗಾಡಿಗಳು ನೋಡಿ ಸರ್, ಹೊಸ ಗಾಡಿ ಏನ್ ನೋಡಿದೆ, ಬೇರೆ 5,500 ಕಿಲೋಮೀಟರ್. ಚಿಕ್ಕದಾದ್ರೇನು ಹಳೇದಾದ್ರೇನು ಕಮ್ಮಿ ಕೇಳೋದ್ ನಮ್ ಧರ್ಮ. ಮಾಡೋಣ. ನಾನು ಅದಕ್ಕಾಗಿ ಕುಂತಿದ್ದೀನಿ, ನೆಗೋಷಿಯೇಷನ್ ಮಾಡಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಕ್ ಕುಂತಿದ್ದೀನಿ ನಾನು. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಅಂತ ಹೇಳಿ, ಹೆಚ್ಚು ಮಾಡ್ಬಿಡಿ, ಕಮ್ಮಿ ಮಾಡಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ರಾಯಲ್ ಎನ್ಫೀಲ್ಡ್ ಮೆಟೋರ್ 350. ಮೀಟಿಯರ್ 350 2022 ಮಾಡಲು 28,000 ಓಡಿದೆ. 1,75,000 ರೂಪಾಯಿ ಹೇಳ್ತಾ ಇದೀನಿ. ಸಣ್ಣ ಪುಟ್ಟ ಬರ್ಗಿನ ಆಗತ್ತೆ. 1,75,000 ಅದ್ರಲ್ಲೂ ಮಾಡೋಣ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ತೀನಿ. ಮಾಡೋಣ ಅಂದ್ರೆ ವೈದ್ಯ ಮಾಡಂಗೇನೆ ಮಾಡ್ತೀನಿ. ಮಾಡ್ಲೇಬೇಕು. ಈಗ ಏನ್ ಹೇಳಿ ಫೈನಲ್ ಪ್ರೈಸ್? 170 ಆಗುತ್ತೆ. 175 ಹೇಳಿದ್ರೆ 1,70,000 5,000 ಸ್ಪಾಟ್ ಅಲ್ಲಿ ಡಿಸ್ಕೌಂಟ್. ಹೌದು. ಬಜಾರ್ ಎಲ್ಲ ಎಲ್ಲಿ ಸರ್ 2.5 ಲಕ್ಷಕ್ಕೆ ಮಾಡ್ತಾವ್ರೆ. ಹೌದಾ ಸರ್? ಅಲ್ಲೊಂದ್ ಸ್ವಲ್ಪ ಗಾಡಿಗಳು ಇದಾವೆ, ಹಾಗೆ ಅವುಗಳು ಮುಗಿಸಿ ಯಾರಿಗೆಲ್ಲ ಸ್ಕೂಟರ್ ಬೇಕೋ ಅವುಗಳನ್ನು ಕೂಡ ಮುಗಿಸೋಣ. ಪಲ್ಸರ್ಗಳು ಇದಾವೆ, ಹಾಗೆ ರಾಯಲ್ ಎನ್ಫೀಲ್ಡ್ ಇದೆ, ಎಜ್ಡಿ ಇದೆ, R15 ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಡ್ಯೂಕ್ ಯಾವ್ದು ಸರ್ ಇದು? 390. ಡ್ಯೂಕ್ 390 ನ್ಯೂ ಶೇಪ್. ಡ್ಯೂಕ್ 390 ನ್ಯೂ ಶೇಪ್ 2023 ಮಾಡಲು 24 ಮಾಡಲು 2024. ಕನ್ಫ್ಯೂಸ್ ಆಗ್ಬೇಡಿ, ಗಾಡಿ ನಂಬರ್ ಕೂಡ ಒಂದ್ಸರಿ ನೋಟ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಳ್ಳಿ. ಡ್ಯೂಕ್ 390 ಯಾರಿಗೆ ಬೇಕು? 2024 ಮಾಡಲು. ಬೇರೆ 7,000 ಕಿಲೋಮೀಟರ್ ಓಡಿದೆ. ಅಲ್ಲ, ಒಂದ್ ಸ್ಕ್ರಾಚ್ ಗೀಚ್ ಏನೇನಾಗಿಲ್ಲ, ಏನಿಲ್ಲ. ಹೊಸ ಗಾಡಿ ತಗೊಂಡೋದಂಗಿರುತ್ತೆ ಮನೇಲಿ. ಮೊದ್ಲು ತಂದಾಗ್ಲೇ ಹಂಗೆ ಐತಾ? ಹೌದು, ಹೊಸ ಗಾಡಿನೇ. ಏನ್ ನೋಡಿದೆ? ಬೇರೆ 7,000 ಕಿಲೋಮೀಟರ್ ಓಡಿದೆ. ಟಚ್ ಗಿಚಪ್ ಏನು ಮಾಡಿಲ್ಲ, ಸಾಧ್ಯನೇ ಇಲ್ಲ. ಟಚ್ ಅಪ್ ಗಾಡಿನೇ ಅಲೋ ಮಾಡಲ್ಲ. ಅಷ್ಟೇ, ಒರಿಜಿನಲ್ ಇರ್ಬೇಕು. ಟ್ಯಾಂಪರಿಂಗ್ ಇಂಪ್ರಿಂಗ್ ಇಲ್ಲ, ಚಾನ್ಸಸ್ ಇಲ್ಲ. ಮೀಟರ್ ಟ್ಯಾಂಪರಿಂಗ್ ಇದೆ ಕ್ರೈಮ್ ಅಂತ ಮುಂಚೆನೆ ಹೇಳಿದ್ದೀನಿ ನಾನು. MVP ನಲ್ಲಿ ಅದು ಕಮ್ಮಿ ಅಂದ್ರೆ ಒಂದು 10 ಸರಿ ಮಾಡಿರ್ಬೇಕು ನಾವು. ಯಾವತ್ತ MVP ಶೂಟಿಂಗ್ ಆಗತ್ತೆ ಅವತ್ತು ಹೇಳಿರ್ತೀನಿ, ಮೀಟರ್ ಟ್ಯಾಂಪರಿಂಗ್ ಇದೆ ಕ್ರೈಮ್. ಟಾಕಾ ಟಿಕ್ಕಿ ಇಲ್ಲ, ಇಲ್ವೇ ಇಲ್ಲ. ಹೇಳಿ ಸರ್, ಚಾನ್ಸಸ್ ಇಲ್ಲ. ಅದೇ ಮತ್ತೆ ಮೀಟರ್ ಟ್ಯಾಂಪರಿಂಗ್ ಇಲ್ಲ. ಆತರ ಗಾಡಿನೇ ತಗೊಳ್ಳಲ್ಲ. ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿ ಕಂಪನಿಯಿಂದ ಗಾಡಿ ತಗೊಳ್ಳೋದು ನಾನು. ಹೇಳಿ ಏನ್ ಡೀಟೇಲ್ಸ್ ಇದು? 2024 ಮಾಡಲು ಬೇರೆ 7,000 ಕಿಲೋಮೀಟರ್ ಓಡಿದೆ. 2,90,000 ಹೇಳ್ತಾನೆ. 2,90,000 ಅದರಲ್ಲೂ ನೆಗೋಷಿಯಬಲ್. ಸಣ್ಣ ಪುಟ್ಟ ಆಗುತ್ತೆ. ಯಾವಾಗ ಓನರ್ ಲಿಸ್ಟ್ ಹೇಳಲ್ವಾ, ಅದೆಲ್ಲ ಸಿಂಗಲ್ ಓನರ್ ಗಾಡಿಗಳು ಅಂತಾನೆ ಅರ್ಥ. ಅಲ್ವಾ? ಓನರ್ ಹೇಳಿಲ್ಲ, 4ನೇ ಓನರ್ 3ನೇ ಓನರ್ ಅಂತ ಕನ್ಫ್ಯೂಸ್ ಆಗ್ಬೇಡಿ. 99% ಪೂರ್ತಿ 100% ಹೇಳಿ, ಎಲ್ಲ ಸಿಂಗಲ್ ಓನರ್ ಗಾಡಿನೇ ಅಷ್ಟೇ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಏನ್ ಸರ್ ಡೀಟೇಲ್ಸ್ ಇದು? ಟ್ರಾಂಪ್ ಸ್ಪೀಡ್ 400 ಸ್ಕ್ಯಾಮ್ಲರ್ ಇದು 400X. ಹೌದು. 2024 ಮಾಡಲು ಬೇರೆ 8,000 ಕಿಲೋಮೀಟರ್ ಓಡಿದೆ. 2,70,000 ರೂಪೀಸ್ ಕೊಡ್ತೀನಿ ಸರ್. 2,70,000. ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಇನ್ನು ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ನೀವು ಸುತ್ತಮುತ್ತ ಎಲ್ಲ ನೋಡ್ಕೊಳ್ಳಿ, ಲೆಫ್ಟ್ ರೈಟ್ ಫ್ರಂಟ್ ಪೆಟ್ರೋಲ್ ಟ್ಯಾಂಕು ಎಲ್ಲ ನೋಡ್ಕೋಬಹುದು. ಮಡ್ಗಾಡು ನ್ಯೂ ಗಾಡಿ, ಬ್ರ್ಯಾಂಡ್ ನ್ಯೂ ಗಾಡಿ ಏನ್ ತಗೊಂತೀರೋ ಅದೇ ಕಂಡೀಷನ್ ಅಲ್ಲೇ ಗಾಡಿ ಇದೆ. ಒಳ್ಳೆ ಪ್ರೈಸ್ ಕೊಡ್ತಾರೆ ಕಲಿಂಬ ಈಗ MS ಕಾರ್ ಲಿಂಕ್ಸ್ ಇಂದ ಆಫರ್ ಪ್ರೈಸ್. ಬನ್ನಿ ಮಾಡ್ಕೊಡೋಣ ಬನ್ನಿ. ಇದು ಸೆಕೆಂಡ್ ಓನರ್. ಇದು ಬೇರೆ ಒಂದೇ ಒಂದು ತಿಂಗಳು ಫಸ್ಟ್ ಓನರ್ ಇಂದ ಟ್ರಾನ್ಸ್ಫರ್ ಆಗಿದ್ದು, ಸೆಕೆಂಡ್ ಓನರ್ ಗಾಡಿ. ಏನ್ ರೇಟ್ ಹೇಳಿ ಸ್ಕ್ಯಾಂಬ್ಲರ್ ಫೈನಲ್?
2,75,000 ಹೇಳಿದ್ದೀನಿ, 260 ಕೊಡ್ತೀನಿ ಅಷ್ಟೇ. 2,75,000, 2,60,000 ಹೌದು, ಹೌದು. ಫೈನಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ 160N ಪಲ್ಸರ್ 160N 2023 ಮಾಡಲು 1,10,000. 1,10,000ಕ್ಕೆ ಪಲ್ಸರ್ 160N ಸಿಗ್ತಾ ಇದೆ. ಅದು ಬಿಟ್ಟು ಯಾರಿಗಾದ್ರೂ ಬುಲೆಟ್ ಬೇಕು ಅಂದ್ರೆ 350cc. ಇನ್ನು ಆ ಕಡೆ ಕೂಡ ತುಂಬಾ ಲೀಸ್ಟ್ಗಳು ಇದಾವೆ, ಅಲ್ಲೂ ಕೂಡ ನಿಲ್ಸಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲೊಂದು ಎನ್ಫೀಲ್ಡ್ ಇದೆ, ಇದ್ರದ್ದು 2022 ಮಾಡಲ್ ಸರ್. 22,000 ಕಿಲೋಮೀಟರ್ ಓಡಿದೆ. 1,80,000 ಹೇಳ್ತಾ ಇದೀನಿ, 1,80,000 ಹೇಳ್ತಾ ಇದೀನಿ. ಆಗುತ್ತೆ 122 ಮಾಡಲು ಬುಲೆಟ್ ತಗೊಂಡೋಗಿ 350cc. ಹೌದು, 350 ನ್ಯೂ ಶೇಪ್, ಹೊಸ ಗಾಡಿ ಇದು. ಹೊಸ ಗಾಡಿ ಅಂದ್ರೆ ನ್ಯೂ ಶೇಪ್ ಇದು. ನ್ಯೂ ಶೇಪ್ 2022 ಇಂದಾನೆ ಬಿಟ್ಟಿದ್ದು. ಏನ್ ರೇಟ್ ಹೇಳ್ತಾ ಇದ್ದೀರಾ? 1,80,000 ಹೇಳ್ತೇನೆ, ಹೆಚ್ಚು ಕಮ್ಮಿ ಮಾಡೋಣ. 170 ಬರ್ಲಿ, ಆನ್ ಟೇಬಲ್ ಇಲ್ಲಿ ಬೇಡ, ವಿಡಿಯೋದಲ್ಲಿ ಬೇಡ. ಹೌದು, ವಿಡಿಯೋನಲ್ಲಿ ನಾನು ಹೇಳ್ಬಿಟ್ರೆ ಸರ್ ಅಷ್ಟೇ ಹೇಳಿದ್ರೆ ಇನ್ನೂ ಕಮ್ಮಿ ಮಾಡಿ ಅಂದ್ರೆ ಕಮ್ಮಿ ಮಾಡಿ, ಅವಾಗ ಟಫ್ ಆಗ್ಬಿಡುತ್ತೆ. ಅದಕ್ಕಾಗಿ ಟಫ್ ಆಗೋದು ಬೇಡ, ಈಸಿ ಆಗ್ಲಿ ಅಂತ ವ್ಯಾಪಾರ ಆಗ್ಬೇಕು. 180 ಹೇಳ್ತಾ ಇದ್ದೀನಿ, ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೋಡಿ, ಯಾರಿಗೆಲ್ಲ ಬೇಕು ವೆಹಿಕಲ್ಗಳು, ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ದೂರದಿಂದ ಬರ್ತೀರಾ, ಒಳ್ಳೆ ಕ್ವಾಲಿಟಿ ಲೇಟೆಸ್ಟ್ ಮಾಡಲ್ ವೆಹಿಕಲ್ಗಳು ಇದಾವೆ. ಹಾಗೆ ನೆಕ್ಸ್ಟ್ ವೆಹಿಕಲ್ HD ಯಾರಿಗಾದ್ರೂ ಬೇಕಾದ್ರೆ HD ರೋಡ್ ಸ್ಟಾರ್ 2022 ಮಾಡಲು 4,000 ಕಿಲೋಮೀಟರ್ ಮಾತ್ರ ಓಡಿದೆ. 1,38,000ಗೆ ಕೊಡ್ತೀನಿ ಸರ್. 1,38,000 1,38,000ಕ್ಕೆ HD ರೋಡ್ ಸ್ಟಾರ್ ಸಿಗ್ತಾ ಇದೆ. 2022 ಮಾಡಲು ಸಿಂಗಲ್ ಓನರ್ ಗಾಡಿ ಅಲ್ವಾ? ಹೌದು. ಪೆಟ್ರೋಲ್ ಗಾಡಿ. ಸೆಕೆಂಡ್ ಓನರ್ ಇದ್ರೆ ನಾನು ಹೇಳ್ತೀನಿ ಪೆಟ್ರೋಲ್ ಗಾಡಿ, ಡೀಸೆಲ್ ಬರಲ್ಲ, ಪೆಟ್ರೋಲ್ ಗಾಡಿ ಅಲ್ಲ ಸರ್? ಅದೇ ಫೈನಲ್. ಹಾಗೆ ಪಕ್ಕದಲ್ಲಿ ಒಂದು R15 2022 ಮಾಡಲು 2022 ಮಾಡಲಿ. ವರ್ಷನ್ 4 V4. ಹೌದು, ಲೇಟೆಸ್ಟ್ 2022 ಸಿಂಗಲ್ ಓನರ್ ಗಾಡಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 170. 1,70,000. ಅದಕ್ಕಿಂತ ಹೆಚ್ಚು ಕಮ್ಮಿ ಆಗುತ್ತೆ. ಬನ್ನಿ, ಆನ್ ಟೇಬಲ್ ಕೂತ್ಕೊಳ್ಳೋಣ, ಮಾತಾಡೋಣ, ಡಿಸ್ಕಷನ್ ಮಾಡಿ. ರಬ್ಬರ್ ಇದ್ದಂಗೆ ಒಂದು ಪ್ರೈಸ್ ಕೊಟ್ಟು ಡೆಲಿವರಿ ಕೊಟ್ಟು ರಬ್ಬರ್ ತರ ಮಾಡಲ್ಲ, ಈಸಿ ಮಾಡ್ತೀನಿ. ರಬ್ಬರ್ ತರ ಆ ಗಾಡಿಗಳು ಮುಗಿತಾ. ಬನ್ನಿ, ಒಳಗಡೆ ಕೂಡ ಇದಾವೆ. ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಯಾರಿಗಾದ್ರೂ ಬೇಕಂದ್ರೆ ಆ ಇಂಟರ್ಸೆಪ್ಟರ್ ಕೂಡ ಇದೆ. ಹೇಳಿ ಸರ್. 2023 ಮಾಡಲಿದ್ದು, 2023ನೇ ಮಾಡಲು ಸಿಂಗಲ್ ಓನರ್ ಗಾಡಿ. ಬೇರೆ 7,000 ಓಡಿದೆ. 3,05,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡೋಣ. 3 ಲಕ್ಷಕ್ಕೆ ಆಗುತ್ತೆ, ಈಗಲೇ ಮಾಡೋಣ. ನೋಡಿ, ಮ್ಯಾಗ್ ವೀಲ್ ಇದೆ, ಆಲ್ ರೌಂಡ್ ಗಾರ್ಡ್ಸ್ ಎಲ್ಲ ಹಾಕಿದ್ದಾರೆ, ಟೂರಿಂಗ್ ಕಿಟ್ ಫಿಟ್ಟಿಂಗ್ ಮಾಡಿದ್ದಾರೆ, ಎಲ್ಲಾ ಫಿಟ್ಟಿಂಗ್ಸ್ ಇದೆ ಇದ್ರಲ್ಲಿ. ನೋಡಿ, ಇಂಟರ್ಸೆಪ್ಟರ್ ಯಾರಿಗಾದ್ರೂ ಬೇಕಾದ್ರೆ 3 ಲಕ್ಷ ಸ್ಪಾಟ್ ಡಿಸ್ಕೌಂಟ್. ನೀವು ಬಂದ್ಮೇಲೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್. ಡೈರೆಕ್ಟ್ ಬಂದು ಇವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡು ನಾನು ಇರೋದೇ ನೆಗೋಸಿಯೇಷನ್ ಮಾಡಿ, ಹೆಚ್ಚು ಕಮ್ಮಿ ಮಾಡಿ, ದೂರದಿಂದ ಬರೋ ಕಸ್ಟಮರ್ಗಳಿಗೆ ಹೆಲ್ಪ್ ಮಾಡಕ್ಕೆ ನಾನು ಇಲ್ಲಿ. ಅವೆಲ್ಲ ಹೊರಗಿದಾವೆ, ಇವೆಲ್ಲ ಒಳಗಿದಾವೆ. ಏನು ವ್ಯತ್ಯಾಸ? ನಥಿಂಗ್. ಗಾಡಿ ಜಾಗ ನೋಡಿ, 185 ಗಾಡಿ ಇದೆ ಇವತ್ತು. ಎಲ್ಲಾ ಗಾಡಿ ಅಲ್ಲೇ ಹಾಕಾಗಲ್ಲ. ನೋಡಿ, ಆಪೋಸಿಟ್ ಅಲ್ಲ ಹಾಕಿದೀವಿ ನೋಡಿ, ಎಲ್ಲಾ ಕಡೆ ಗಾಡಿಗಳು ನಿಂತಿರುತ್ತೆ ಅಷ್ಟೇ. ಮತ್ತೆ ಮಿಕ್ಕಿದ್ದು ದೊಡ್ಡ ಸೂಪರ್ ಬೈಕ್ಸ್ ಎಲ್ಲ ಮನೇಲಿ ನಿಂತಿರುತ್ತೆ. ಯಾವ್ದು ಸರ್ ಇದು? ಪೊಲೀಸ್ ಯೂಸ್ ಮಾಡಿರೋ ಬೈಕಾ? ಹೌದು, ಫಾರಿನ್ ಅಲ್ಲಿ ಪೊಲೀಸ್ ಯೂಸ್ ಮಾಡ್ತಾರೆ. ನೀವು ಹೇಳಿದ್ದು ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ಬಾಬ್. ಬೇರೆ ಗಾಡಿನಲ್ಲಿ ಫಿಟ್ಟಿಂಗ್ಸ್ ಇದೆಲ್ಲ 1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ಸ್ ಇದೆ ಗಾಡಿಯಲ್ಲಿ. ಹೌದು. ಆಮೇಲೆ ಅದ್ರದ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಎಲ್ಲ ಬಾಕ್ಸ್ ಅಲ್ಲಿ ಇರುತ್ತೆ. ಅಲ್ಲಿ ನೋಡಿ, ಬಾಕ್ಸ್ಗಳು ತೋರಿಸಿ. ಅದು ಯಾವುದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಇರಲಿ, ಗಾಡಿದು ನಂಬರ್ ಹಾಕಿ ಆ ಬಾಕ್ಸ್ ಅಲ್ಲಿ ಇಕ್ಕಿರ್ತೀವಿ. ಕಸ್ಟಮರ್ ಕೊಟ್ಟಿರೋ ಎಕ್ಸ್ಟ್ರಾ ಫಿಟ್ಟಿಂಗ್ ಹಂಗೆ ಕೊಡ್ತೀವಿ. ಇದು ಸಪ್ರೇಟ್ ಮಾಡ್ಕೊಳ್ಳೋಣ, ಸಪ್ರೇಟ್ ಮಾಡೋಣ, ಆ ತರ ಸೀನೇ ಇರಲ್ಲ. ಏನ್ ಡೀಟೇಲ್ಸ್ ಇದೆ? 2014 ಮಾಡಲು, 2014ನೇ ಮಾಡಲು, ಸಿಂಗಲ್ ಓನರ್. 60,000 ರೂಪಾಯಿ ಹೇಳ್ತಾ ಇದೀನಿ. ಸೆಕೆಂಡ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ, 60,000 ಕಿಲೋಮೀಟರ್ ಓಡಿದೆ. 4,90,000 ಹೇಳ್ತಾ ಇದ್ದೀನಿ. 40,000 ರೂಪಾಯಿ ಹೇಳ್ಬಿಟ್ರೆ ಬಂದು ತಗೊಂಡೇ ಹೋಗ್ಬಿಡ್ತಾರೆ. ಎಲ್ಲ ಒನ್ ವೀಲ್ ಬರುತ್ತೆ ಅಲ್ವಾ? ಒಂದ್ ವೀಲ್. ಹೌದು. ಎಷ್ಟು ಹೇಳ್ತಾ ಇದ್ದೀರಾ? 4,90,000 ಹೇಳ್ತಾ ಇದೀನಿ. ಸಣ್ಣ ಪುಟ್ಟ ಚಿಕ್ಕ ಮಾಡೋಣ. ಲೆಕ್ಕಾಚಾರ ಜಾಸ್ತಿನೇ ನೆಗೋಷಿಯಬಲ್ ಆಗುತ್ತೆ. ಮಾಡುವ. ದೊಡ್ಡ ಗಾಡಿ ದೊಡ್ಡದ ನೆಗೋಷಿಯಬಲ್. ಹೌದು. ಚಿಕ್ಕ ಗಾಡಿ ಚಿಕ್ಕದ ನೆಗೋಷಿಯಬಲ್. ನಿಮ್ ಕಾರ್ ತರ ವ್ಯಾಪಾರ ಅದು. ಅಷ್ಟೇ. ಕಾರ್ನಲ್ಲಿ ಹೆಂಗೆ ಬಾರ್ಗೇನಿಂಗ್ ನಡೆಯುತ್ತೆ ಅದರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಡಾಮಿನರ್ ಬೇಕಂದ್ರೆ ಡಾಮಿನರ್ 400. ನಾನು ಡ್ರೈವರ್ ಫ್ರೀ, ಹೆಲ್ಮೆಟ್ ಇಲ್ಲ. ಇದೆಲ್ಲ ಇಲ್ಲ. ನೋಡಿ, ಮತ್ತೆ ವಿಡಿಯೋದಲ್ಲಿ ಹೇಳೋದೇ ಬೇಡ ಇದ್ರ ಬಗ್ಗೆ. ಆಮೇಲೆ ಹೇಳಿ ಸರ್, ಏನ್ ಡೀಟೇಲ್ ಸರ್? 2024 ಮಾಡಲು ಹೊಸ ಗಾಡಿ ತರ ಇದೆ. ಬೇರೆ 4,000 ಓಡಿದೆ. ಓನ್ಲಿ 4,000 ಕಿಲೋಮೀಟರ್ ಡನ್. 2,30,000. 2,30,000. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಕವಾಸಕಿ ನಿಂಜಾ. ಇನ್ನೊಂದು ಕವಾಸಕಿ 2016 ಮಾಡಲು, 26,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ ಅದು. 3,80,000. ನೋಡಿ, ಯಾರಿಗಾದ್ರೂ ಬೇಕಾ 3,80,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ MS ಕಾರ್ಲಿಂಗ್ಸ್ ಅಲ್ಲಿ
ಯಾರಿಗ್ ಬೇಕು ಪಟಾಪಟ್ ಕಾಲ್ ಮಾಡಿ, ಪಟಾಪಟ್ ಅಂತೇಳಿ ಬನಶಂಕರಿಲಿ ಇರ್ತಕ್ಕಂಥ ಶೋರೂಮ್ ವಿಸಿಟ್ ಮಾಡಿ. 3,80,000 ಇಲ್ಲ 2,80,000, 2,80,000 ಅಷ್ಟೊಂದು ಹೇಳಿದ್ರಿ. ಇಲ್ಲ ಇಲ್ಲ ಸ್ಟಿಕರ್ ಹಾಕಿದಾರಲ್ಲ, ರಾಂಗ್ ಹೇಳಿರೋದಕ್ಕೆ ಒಂದೇ ಒಂದು ಸರ್, ಸಾರಿ 20,000 ರೂಪಾಯಿ ನೆಗೋಷಿಯಬಲ್ ಕೊಟ್ಬಿಡಿ. ಇಲ್ಲ 80,000 ಕಮ್ಮಿ, 380 ಹೇಳಿದ್ದೀನಲ್ಲ. ಅದು ಬೇಡ, 280 ಹೇಳಿದ್ರಿ. 280 ಇರೋ 260 ಕೋಟಿಂಗ್ ಮಾಡವ ಬರ್ಲಿ, ಬಾರ್ಗೇನಿಂಗ್ ಬಗ್ಗೆ ಚಿಂತೆ ಮಾಡಬೇಡಿ. ಬನ್ಲಿ, ಮುಂದೆ ಬಂದು ಆನ್ ಟೇಬಲ್ ಕುತ್ಕೊಂಡ್ರೆ ಪ್ರೀತಿ ವಿಶ್ವಾಸ ಅರ್ಧ ಟೀ ಕುಡಿಯೋವರೆಗೂ ಬಾರ್ಗೇನಿಂಗ್ ಮೈಂಡ್ ಬಂದ್ಬಿಡುತ್ತೆ ನನಗೆ. ಬಾರ್ಗೇನಿಂಗ್ ಮಾಡಿ ಕೊಡ್ತೀನಿ. ಇದು R15 2021 ಮಾಡಲಿದು. ಸೆಕೆಂಡ್ ಓನರು, 38,000 ಕಿಲೋಮೀಟರ್ ಓಡಿದೆ. 1,75,000. 1,70,000. ಅಪಾಚಿ 310 RR. ಅಪಾಚಿ 310 RR. ಅಪಾಚಿ 310 RR. R15 ಅಂತ ಕನ್ಫ್ಯೂಸ್ ಆಗ್ಬಿಟ್ವಿ. ನೀವು ಕನ್ಫ್ಯೂಸ್ ಆಗ್ಬೇಡಿ, ಕಾಮೆಂಟ್ ಹಾಕೋರು ಹಾಕಿ ಅಪಾಚಿ ಕಣೋದು R15 ಎಲ್ಲ ಅಂತ ಫುಲ್ ವಿಡಿಯೋ ನೋಡೋಣ. ಒಂದು ಸಾರಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಸ್ಕೂಟ್ರ್ ಬೇಕಂದ್ರೆ ಇವುಗಳ ಮಧ್ಯೆ ಒಂದು ಸ್ಕೂಟ್ರ್ ಕೂಡ ಒಳಗಡೆ ಇದೆ. ಆಕ್ಸಸ್ 125. ಹೌದು ಸರ್, ಇದು ಒಳಗಡೆ ಇಕ್ಕೋ ಕಾರಣ ಏನಂದ್ರೆ ಶೋರೂಮ್ ನಲ್ಲಿ ಈ ಮಾಡಲ್ ಸ್ಟಾಪ್. ನ್ಯೂ ಮಾಡಲ್ ಬಿಡ್ತಾರ, ಅದಕ್ಕೆ ಜನ ಹೋಗ್ತಾ ಇಲ್ಲ, ಹಳೆ ಗಾಡಿ ಹುಡ್ಕೊಂಡು ಬರ್ತಾ ಇದಾರೆ. 2024 ಮಾಡಲು, 2024ನೇ ಮಾಡಲು, 6,500 ಕಿಲೋಮೀಟರ್ ಮಾತ್ರ ಹೊಡಿದೆ. ಬಜಾರ್ ಎಲ್ಲ 1,00,000 ರೂಪಾಯಿ ಮೇಲೆ ಮಾಡ್ತಾ ಇದಾರೆ. 98 ಹೇಳ್ತಾ ಇದೀನಿ, 95ಗೆ ಕೊಡೋಣ. 95,000 ರೂಪಾಯಿ 2024 ಮಾಡಲು 6,500 ಕಿಲೋಮೀಟರ್ ಓಡಿರ್ತಕ್ಕಂಥ ಆಕ್ಸಸ್ 125cc ರೆಡಿ ಇದೆ. ಮಡ್ಗಾರ್ಡ್ ರೆಡಿ ಇದೆ. ಆಲ್ಮೋಸ್ಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಮಿರರ್ ಗಿರರ್ ಕೊಡ್ತಿರಲ್ಲ, ಎಲ್ಲ ಇದೆ. ಮಿರರ್ಸ್ ಇದೆ, ಆಲ್ ಫಿಟ್ಟಿಂಗ್ಸ್ ಇದೆ. ಆಮೇಲೆ ಮ್ಯಾಗ್ವೀಲ್ ಡಿಸ್ ಬ್ರೇಕ್ ಡಿಜಿಟಲ್ ಮೀಟರ್ ಗಾಡಿ ಅಷ್ಟೇ. ಮ್ಯಾಗ್ವೀಲ್ ಡಿಸ್ ಬ್ರೇಕ್ ಡಿಜಿಟಲ್ ಮೀಟರ್ ಇಲ್ಲಿದೆ ನೋಡಿ, ಡಿಜಿಟಲ್ ಮೀಟರ್ ನೋಡ್ಕೊಂಡ್ರಾ. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಬ್ಲೂಟೂತ್ ಗಾಡಿ ಇದು, ಬಜಾರ್ ನಲ್ಲಿ ಗಾಡಿ ಇಲ್ಲ. ಇದು ಬ್ಲೂಟೂತ್ ಗಾಡಿ. ಈ ಗಾಡಿ ಬಜಾರ್ ನಲ್ಲಿ 1,00,000 ರೂಪಾಯಿ ಮೇಲೆ ಮಾಡ್ತಾ ಇದಾರೆ. 98 ಹೇಳ್ತಾ ಇದೀನಿ, 95ಗೆ ಫೈನಲ್ ಆಗುತ್ತೆ. ಇನ್ನೊಂದು 5,000 90,000 ಇಲ್ಲ, ಬಾರ್ಗಿಂಗ್ 1 ರೂಪಾಯಿ ಇಲ್ಲ ಅದ್ರಲ್ಲಿ. ಸ್ವಲ್ಪ ಇಲ್ಲ, 95ನೇ ಅದು. 94,900 ಇಲ್ಲ. ಬನ್ನಿ ಸರ್, ಇನ್ನು 100 ಗಾಡಿಗಳು ಇದಾವೆ, ಪಟಾಪಟ್ ಅಂತ ಮಾಡೋಣ. ಹಾಗೆ ಇಲ್ಲಿ ನೋಡೋರಿಗೆ ಪಲ್ಸರ್ ಬೇಕಾ ಅಥವಾ MT-15 ಬೇಕಾ, ಹೋಂಡಾ ಯೂನಿಕ್ ಆರ್ನ್ ಬೇಕಾ, ಯಾವ ಗಾಡಿ ಬೇಕೋ ಅವುಗಳು ಕೂಡ ಇದಾವೆ. ಪಲ್ಸರ್ 150cc 2024ನೇ ಮಾಡಲು, 8 ತಿಂಗಳ ಗಾಡಿ ಮಾತ್ರ ಇದು. ಬೇರೆ 6,000 ಹೊಡಿದೆ. 1,05,000 ಹೇಳ್ತಾ ಇದೀನಿ. 1,05,000 ರೂಪಾಯಿ ಹೇಳ್ತಾ ಇದೀನಿ. ಯಾವ ಮಾಡಲ್ ಅಂದ್ರಿ? 2024, 2024 ಮಾಡಲು. ಹೌದು, 2024ನೇ ಮಾಡಲು. ಬೇರೆ 6,000 ಕಿಲೋಮೀಟರ್ ಓಡಿದೇನಾ? ಎಷ್ಟು ಹೇಳ್ತಾ ಇದ್ದೀರಾ? 1,05,000, 105. 1,05,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ MT-15. MT 2022 ಮಾಡಲು, 152. 1,52,000 ರೂಪಾಯಿ. 22 ಮಾಡಲು. ಎಷ್ಟು ಸಾವಿರ ಓಡಿದೆ? ಬೇರೆ 25,000 ಓಡಿದೆ ಗಾಡಿ. ನೋಡೋಣ, ಯಾರಿಗಾದ್ರೂ ಬೇಕಾದ್ರೆ MT-15 ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೋಂಡಾ ಯೂನಿಕ್ ಕಾರ್ ಸರ್, 2018 ಮಾಡಲು, 41,000 ಕಿಲೋಮೀಟರ್ ಓಡಿದೆ. 73,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. 73,000 ಹೇಳ್ತಾ ಇದ್ರಿ, ಹೆಚ್ಚು ಕಮ್ಮಿ ಆಗುತ್ತೆ, ಕಮ್ಮಿನೇ ಆಗುತ್ತೆ. ಒಂದು 70,000 ರೂಪಾಯಿಗೆ ಇಲ್ಲೇ ಸ್ಪಾಟ್ ಡಿಸ್ಕೌಂಟ್ ಕೊಡ್ತಾರೆ. ಬಂದ್ಮೇಲೆ ಅಲ್ವಾ, RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಕವಾಸಕಿ. ಯಾವ್ದು ಸರ್ ಇದು? ಕವಾಸಕಿ ಅನ್ನೋ ಬ್ರಾಂಡ್ಗೆ ಒಂಥರ ಕವಾಸಕಿ 175W ಚಿಕ್ಕ ಗಾಡಿ ಮಾಡಿರೋದು ಮೈಲೇಜ್ಗೋಸ್ಕರ. ಜನ ಮೈಲೇಜ್ ಕೇಳ್ತಾರಣ, ಹೆಸರು ಬೇಕು, ಮೈಲೇಜ್ ಬೇಕಲ್ಲ. ಕವಾಸಕಿನೂ ಬೇಕು, ಮೈಲೇಜ್ ಬೇಕು. ಅವಾಗ 175 ಮಾಡಿದಾರೆ, ಚೆನ್ನಾಗಿದೆ. ಆ ಬ್ರಾಂಡ್ ಅಲ್ಲಿ ನೋಡಕ್ ಆಗಲ್ಲ ಸರ್ ನನ್ನ ಕೈಲಿ. ಆಗಲ್ಲ, ಕವಾಸಕಿ ಹೆಸರು ಸಾಕಲ್ಲ, ಅಷ್ಟೇ ಸಾಕು. ಜಸ್ಟ್ ನೇಮ್ ಇಸ್ ಎನಫ್. ಎಷ್ಟು cc ಗಾಡಿ ಇದು? 175W, 175cc. ಹೇಳಿ, ಏನ್ ಡೀಟೇಲ್ಸ್ ಇದೆ? ಯಾವ ಮಾಡ್ಲು? ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ? ಬೇರೆ 2,200 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್? ಫೈನಲ್ ಕೊಡೋಣ ಸರ್, ಬನ್ನಿ. 1,15 ಹೇಳ್ತಾ ಇದೀನಿ, 1,10 ಕೊಡೋಣ. ಆರಾಮಾಗಿ ಕೊಡೋಣ, ಆರಾಮಾಗಿ. ಟೆನ್ಷನ್ ಬೇಡ ಸರ್. 3 ಲಕ್ಷ ಹತ್ರ ಇದೆ ಶೋರೂಮ್ ಇರ್ಲಿ, ನಾವು ಹೆಚ್ಚು ಕಮ್ಮಿ ಕೊಡೋಣ ಆ ತರ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಇದಾವೆ? ಬನ್ನಿ. ಬುಲೆಟ್ ಬುಲ್ಗ ಇನ್ನ ಎಲ್ಲಿ ಸರ್? ಈ ಬಿಸ್ನೆಸ್ ಅಲ್ಲಿ ಯಾವಾಗ ತಾನೇ ಸ್ಟಾಕ್ ಕಮ್ಮಿ ಮಾಡ್ತೀರಾ ಅಂತ ಸರ್? ಯಾವಾಗ್ಲೂ ಬುಲೆಟ್ ಇರುತ್ತೆ, ಯಾವಾಗ್ಲೂ R15 ಇರುತ್ತೆ. ನಿಮ್ ಕಸ್ಟಮರ್ಗಳು ಹುಡ್ಕೊಂಡ್ ಬರ್ತಾರಲ್ಲ ಸರ್, ಬೇರೆ ಗಾಡಿ ಇಷ್ಟ ಆಗಿಲ್ಲೇನೋ ತರ್ಸ್ಕೊಡಿ ಸರ್ ಅಂತಾನೆ ಬಂದು ಇಲ್ಲೇ ಕುತ್ಕೊಂಡ್ ಬಿಡ್ತಾರೆ. ನೋಡಿ, ಇಲ್ಲಿ ನೋಡಿ ಬುಲೆಟ್ಗಳು ನೋಡಿ, ಇಲ್ಲಿ ಆಲ್ರೆಡಿ ನಿಲ್ಸ್ಬಿಟ್ಟವ್ರು. ಅಲ್ಲಿ ಆಲ್ರೆಡಿ ಬುಲೆಟ್ಗಳು ನೋಡಿದ್ರೆ ಇನ್ನೂ ಸ್ಟಾಕ್ ಬೇಕಂದ್ರೆ, ಇನ್ನೂ ಕಲರ್ಸ್ ಬೇಕಂದ್ರೆ 350 ಬೇಕಾ, 500cc ಬೇಕಾ, ಎಲ್ಲದನ್ನು ತರಿಸ್ಕೊಡ್ತಾರೆ MS ಕಾರ್ ಲಿಂಕ್ಸ್ ಅಲ್ಲಿ. ಹಾಗಾಗಿ ಸರ್ ಎಲ್ಲ ಮಾತಾಡಿದ್ವಿ, ಬುಲೆಟ್ ಇದಾವೆ, ಎಲ್ಲವೂ ಇದಾವೆ. ಈಗ ಬುಲೆಟ್ 350cc ನ 500 ಇದು? 350cc. 350cc 2019ನೇ ಮಾಡಲು, 2019 ಮಾಡಲು. ಬೇರೆ 32,000 ಕಿಲೋಮೀಟರ್ ಓಡಿದೆ. 1,70,000 ಹೇಳ್ತಾ ಇದೀನಿ. 1,70,000 ತಗೊಳ್ಳಿ. ಡುವೆಲ್ ಡಿಸ್ಕ್ ABS. 12 ಡಿಸ್ಕ್ ABS, 12 ಡಿಸ್ಕ್ ಗಳನ್ನ ಒಳಗೊಂಡಂತಹ ABS ಬ್ರೇಕ್ ಅನ್ನು ಹೊಂದಿರುವಂತಹ 2019ನೇ ಮಾಡಲು, 19 ಮಾಡಲು ಒಂದು ಉತ್ತಮ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ.
ಉತ್ತಮ ಬೆಲೆನೆ 170 ಉತ್ತಮ ಬೆಲೆ 1,70,000 ಉತ್ತಮ ಬೆಲೆ. ನೀವು ಸಣ್ಣ ಪುಟ್ಟ 5,000 ಹೆಚ್ಚು ಕಮ್ಮಿ ಮಾಡೋಣ. 350 cc ಬೇಡ ನನ್ಗೆ, 500 cc ಬೇಕಂದ್ರೆ ಅದೇ ಕಲರ್ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಪೀಸ್ ಇದೆ. 2017 ಮಾಡಲು ಸಿಂಗಲ್ ಓನರ್, 22,000 ಕಿಲೋಮೀಟರ್ ಓಡಿದೆ. 1,48,000 ಹೇಳ್ತಾ ಇದೀನಿ, 1,48,000 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡೋಣ. 1,48,000ಕ್ಕೆ 500 cc 2017 ಮಾಡಲು ನಿಮಗೆ ಇಲ್ಲಿ ಸಿಗ್ತಾ ಇದೆ. 22,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬುಲೆಟ್ 500 cc. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಅದೇ ಬ್ಲಾಕ್ ಅಲ್ಲೇ ಬೇಕು ನನಗೆ, 350 ಕ್ಲಾಸಿಕ್ ಬೇಕು ಅಂದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ ಇದು ಕಮ್ಮಿ ಮಾಡ್ಲಿ, 2015 ಮಾಡ್ಲು, ಸಿಂಗಲ್ ಓನರ್, ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ. ಬೇರೆ ಮ್ಯಾಗ್ ವೀಲ್ ಗೆ ಡೈಮಂಡ್ ಕಟ್ಟು. ಹೌದು, 35,000 ರಿಂದ 40,000 ರೂಪಾಯಿ ಬೇಕು ಬೇರೆ ಮ್ಯಾಗ್ ವೀಲ್ ಗಳಿಗೆ. 41,000 ಕಿಲೋಮೀಟರ್ ಓಡಿದೆ ಸರ್. 1,25,000 ರೂಪಾಯಿಗೆ 2015 ಮಾಡ್ಲು ಕ್ಲಾಸಿಕ್ 350. 1,25,000. 1,25,000 ಅದರಲ್ಲೂ ಕಡಿಮೆ ಮಾಡೋಣ. ಮಾಡೋಣ ಸರ್, ಮಾಡೋಣ. 25 ಲೆಸ್ ಹಂಗೆಲ್ಲ ಆಗಲ್ಲ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ. 25 ಲೆಸ್ ಮ್ಯಾಗ್ ವೀಲ್ಗೆ 25,000 ಇದೆ. 25 ಲೆಸ್ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? 25 ಲೆಸ್ ಇಲ್ಲ, 25 ಪ್ಲಸ್ ಅಂತ ಕೇಳ್ಕೊಂಡೆ, ಯಾಕಂದ್ರೆ ಬ್ಯಾಕ್ ವೀಲ್ಗಳು ಇದೆ. 1,25,000 25,000 ನಾನ್ ನೆಗೋಷಿಯಬಲ್ ಕೇಳಿದೀನಿ. ಆಗದೇ ಇಲ್ಲ. ಅದು ಕೂಡ ಟೆನ್ಷನ್ ಇಲ್ದಂಗೆ ಮಾಡೋಣ, ಹೆಚ್ಚು ಕಮ್ಮಿ ಮಾಡೋಣ. ಆದ್ರೆ ಆತರ ಬಾರ್ಗೇನಿಂಗ್ ಇಲ್ಲ, ಅಷ್ಟೇ. ಸಣ್ಣ ಪುಟ್ಟ 5,000 MVP ಕನ್ನಡ MS ಕಾರ್ಲಿಂಗ್ಸ್ ಅಲ್ಲಿ ನಡೆಯಲ್ಲ. ನಡೆಯುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಪಾಚಿ ಯಾರಿಗಾದ್ರೂ ಬೇಕಂದ್ರೆ ಅಪಾಚಿ ಕೂಡ ಇದೆ. YTR RTR 2019 ಮಾಡ್ಲು, 2019 ಮಾಡ್ಲು. ಗಾಡಿ ನೋಡಿ ತುಂಬಾ ನೀಟ್ ಇದೆ ಗಾಡಿ. ಬರೀ 16,000 ಕಿಲೋಮೀಟರ್ ಓಡಿದೆ. 19 ಮಾಡ್ಲು 69,000, 69,000 ರೂಪಾಯಿ. ನೋಡ, ಯಾರೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಾದ್ಯಂತ ನೋಡ್ತಾ ಇದ್ರು 19 ಮಾಡ್ಲು ಬೇಕು, RTR ಬೇಕು ಅಪಾಚಿ ಅಂತ ಅಂದ್ರೆ ಒಂದೊಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದಾರೆ MS ಕಾರ್ಲಿಂಗ್ಸ್ ಅಲ್ಲಿ. ನೋಡೋಣ ಅದೆಷ್ಟು ಕೊಡ್ತಾರೆ, ಎಷ್ಟು ಹೊಡ್ತಿದ್ರ ಸರ್? ಇದು ಸರ್ ಒಳ್ಳೆ ಪ್ರೈಸ್ ಹೇಳಿ ಸರ್. ಹೇಳಿದಲ್ಲ ಸರ್, 69 ಹೇಳಿದೆ. ಬನ್ನಿ 65 ವರೆಗೂ ಮಾಡ್ಕೊಡೋಣ. 65 ವರೆಗೂ ಮಾಡ್ಕೊಡೋಣ. ಆಗುತ್ತೆ ಹಂಗಾದ್ರೆ ಮಾಡೋಣ. R15 ವರ್ಷನ್ 4M 2022 ಮಾಡ್ಲು, ಬರೀ 16,000 ಓಡಿದೆ. ಓನ್ಲಿ 16,000 ಕಿಲೋಮೀಟರ್, 1,48,000. ಕಂಪ್ಲೀಟ್ ಬಜಾರ್ ನಲ್ಲಿ ಯಾರು ಕೊಡಲ್ಲ 148ಕ್ಕೆ. ಹೊಸ ಗಾಡಿಯಿಂದ ಕಮ್ಮಿ ತಗೊಂಡ್ಲಿ ಕೊಡಲ್ಲ ಯಾರು, ತಗೊಳ್ಳೋದಿರ್ಲಿ, ಆಮೇಲೆ ಕೊಟ್ರೆ ನಾನು ಹೋಗ್ತೀನಿ ಕಮ್ಮಿ ಬರಕ್ಕೆ. 2022 ಮಾಡ್ಲು 1,16,000 ಓಡಿದೆ, ಬೇರೆ 16,000 ಓಡಿದೆ. 148 16,000 ಕಿಲೋಮೀಟರ್ ಓಡಿದೆ, ಬೇರೆ 1,48,000 ಹೇಳ್ತಾ ಇದ್ದೀರಾ. ಹೌದು, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಸರ್ ಅಲ್ವಾ. ಇಲ್ಲಿ ಗಾಡಿಗಳು ಇದಾವೆ, ಇಲ್ಲೊಂದು ಡಾಮಿನರ್ ಇದೆ, ಎಕ್ಸ್ಪಲ್ಸ್ ಇದೆ, ಮತ್ತೆ NS 200 ಕೂಡ ಇದೆ. ಹೇಳಿ ಡಾಮಿನರ್ ಏನ್ ಡೀಟೇಲ್ಸ್ ಸರ್? 390 ಬೈಕ್ ಇದೆ ಅಲ್ಲಿ, KTM 390. ಆಮೇಲೆ ಎಕ್ಸ್ಪಲ್ಸ್ ಇದೆ 2021 ಮಾಡ್ಲು. ಅದೇ ತರ ಎಕ್ಸ್ಪಲ್ಸ್ ಇದರಲ್ಲಿ ಕಿವೆ ಇದೆ, ಕಿವೆ ಲೇಟೆಸ್ಟ್ ಗಾಡಿ. ಕವಾಸಾಗಿ ಚಿಕ್ಕ ಗಾಡಿ ಇದೆಲ್ಲ ಆ ತರ ಕಿವೆ ಇದೆ. ತುಂಬಾ ಗಾಡಿಗಳಿದೆ ಸರ್, ಚಿಕ್ಕ ಗಾಡಿಗಳು ಯಾವ್ದು ಬೇಕಾದ್ರೂ ನಿಮ್ಗೆ ಎನಿ ಟೈಮ್ ಸಿಗುತ್ತೆ. ಆಮೇಲೆ NS 2023 ಮಾಡ್ಲು ಗಾಡಿ ಬೇರೆ 23,000 ಓಡಿದೆ. 1,38,000 ಹೇಳ್ತೇನೆ, ಹೆಚ್ಚು ಕಮ್ಮಿ ಆಗುತ್ತೆ. 1,38,000 ಹೇಳ್ತೇನೆ, ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೇನೆ ಪಕ್ಕದಲ್ಲಿ ಇನ್ನು ಎಷ್ಟೋ ಗಾಡಿಗಳು ಇದಾವಲ್ಲ ಸರ್, ನೋಡೋಣ ಬನ್ನಿ. ಇದು ಎಕ್ಸ್ಪಲ್ಸ್ 2021 ಹೊಸ ಗಾಡಿ ತರ ಇದೆ. ಇವರು ಟೋಟಲ್ 3 ಗಾಡಿ ಕೊಟ್ಟಿದ್ದು, ಇವರು 2 ಬೆನಿಲಿಗಳು ಕೊಟ್ಟಿದ್ದಾರೆ, ಅದು ತೋರಿಸಿನಿ. ಸೂಪರ್ ಬೈಕ್ಗಳು ಬೆನಿಲಿಗಳು ಕೊಟ್ಟಿದ್ದಾರೆ. ಇದು ಒಂದು 21 ನೋಡಿದೆ, ಬೇರೆ 21 ಕಿಲೋಮೀಟರ್, 21,000 ಕಿಲೋಮೀಟರ್. 1,18,000 ರೂಪಾಯಿ. 1,18,000 ರೂಪಾಯಿ. ಡಾಮಿನರ್ 2020 ಮಾಡ್ಲು 1,55,000. 1,55,000. ಹೌದು ಸರ್. ಬನ್ನಿ, ಇನ್ನು ಗಾಡಿಗಳು ಇದಾವೆ ಬೇಜಾನ್, ನೋಡೋಣ. ಇನ್ನು ಬೇಜಾನ್ ಇದಾವೆ, ನೋಡೋಣ ಒಂದೊಂದಾಗಿ. ಅಲ್ಲೂ ಇದಾವಲ್ಲ ಸರ್? ಅಲ್ಲೂ ಇದೆ, ಪಕ್ಕದಲ್ಲೂ ಇದೆ. ಬೆನ್ನಲ್ಲಿ TRK 502 cc ಈ ರೇಂಜ್ ಬಾಕ್ಸ್ಗಳೆಲ್ಲ ಹಾಕ್ಸ್ಕೊಂಡಿರೋದ? ಬಾಕ್ಸ್ಗಳೆಲ್ಲ ಹಾಕ್ಸಿರೋದು ಕಸ್ಟಮರು ಟೂರಿಂಗು. ಇವ್ರ ಮನೆಯಲ್ಲಿ ಕಮ್ಮಿ ಅಂದ್ರೆ ಇನ್ನೊಂದು ಬೆನ್ನಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನೋಡಿದ್ರ ವೈಟ್ ಬೆನ್ನಲ್ಲಿ ಇವ್ರದೇನೆ. ಫುಲ್ ಮನೇಲಿ ಬೆಂಗಳೂರಿಂದ ಶಿಫ್ಟ್ ಆಗಿ ಒಂದು ಎಸ್ಟೇಟೇ ಮಾಡ್ಬಿಟ್ಟಿದ್ದಾರೆ ಇವರು. ಅಲ್ಲೇ ಇನ್ನು ತುಂಬಾ ಗಾಡಿಗಳಿದೆ, ಕೊಡ್ತಾರೆ, ನಮ್ಗೇನೆ ಕೊಡೋದು. ಯಾರಾದ್ರೂ ಹೋಗಿ ಗಾಡಿ ಫ್ರೀ ಕೇಳಿದ್ರು ಕೊಡಲ್ಲ, ಕೋಟಿ ಕೇಳಿದ್ರು ಕೊಡಲ್ಲ ಅವರು. ನಮ್ಮ ಮಗ ಹೋಗ್ಬೇಕು ಇಮ್ರಾನ್ಗೇನೆ ಗಾಡಿ ಕೊಡೋದು. ಬಿಕಾಸ್ ವಿತೌಟ್ ಟ್ರಾನ್ಸ್ಫರ್ ಮಾಡಲ್ಲ ನಾವು, ಸ್ವಲ್ಪ ಫಾರ್ಮಾಲಿಟೀಸ್ ಎಲ್ಲ ಅದು ಫಾಲೋ ಮಾಡಿ ಮಾಡ್ತಾರೆ ಅಂತ ಅವ್ರಿಗೆ ಬೈಯದಿಂದ ಬೇರೆಯವ್ರು ಕೊಡಲ್ಲ, ನಮ್ಗೆ ಕೊಡೋದು ಇವ್ರ ಗಾಡಿ. ಬೆನಾಲಿ TRK. ಹೌದು, ಎಲ್ಲಾ ಗಾಡಿಗಳು ಸರ್ವಿಸ್ ಆಗುತ್ತೆ.
ಇಲ್ಲಿ ನಮ್ಮಲ್ಲಿ 1000cc ವರೆಗೂ ಸರ್ವಿಸ್ ಆಗುತ್ತೆ. ನಿಮ್ಗೆ ಎಲ್ಲ ಶೋರೂಮ್ ಸಿಸ್ಟಮ್ ಯಾವ ತರ ಇದೆ ಅದೇ ತರ ಸರ್ವಿಸ್ ಸ್ಟೇಷನ್ ಮಾಡಿದೀವಿ. ದೊಡ್ಡ ದೊಡ್ಡ ಗಾಡಿಗಳಲ್ಲೆಲ್ಲ ಸರ್ವಿಸ್ಗೆ ನಮ್ಮಲ್ಲೇ ಬಂದ್ರೆ ನಾವೇ ಮಾಡ್ತೀವಿ. ನೋಡಿ ಅವ್ರು ನಮ್ಮ ಹೆಡ್ ಮೆಕ್ಯಾನಿಕ್, ಅವರೇ ಗ್ಯಾರೇಜ್ ಕಂಪ್ಲೀಟ್ ಮೇಂಟೈನ್ ಮಾಡೋದು. ನಮ್ಮಲ್ಲಿ 100cc ಇಂದ ಹಿಡಿದು 1000cc ವರೆಗೂ ಬಂದ್ರು ಹೊರಗಡೆ ಕಳ್ಸಲ್ಲ. ನಮ್ ಕಸ್ಟಮರ್ ರಿಪೀಟ್ ಕಸ್ಟಮರ್ ನಮ್ಮ ಹತ್ರನೇ ಸರ್ವಿಸ್ ಬಂದ್ರು ಅದು ನಾವೇ ಸರ್ವಿಸ್ ಮಾಡ್ತೀವಿ. ಕೊಟ್ಬಿಟ್ಟಿದ್ವಿ ಆಗ್ಬಿಡ್ತು ಆ ತರ ಬಿಡಲ್ಲ ಗಾಡಿ. ನೀವು ಸರ್ವಿಸ್ಗೆ ಯಾವಾಗಾದ್ರೂ ಬನ್ನಿ, ಸರ್ವಿಸ್ ನಾವೇ ಮೇಂಟೈನ್ ಮಾಡ್ತೀವಿ. ಆದ್ರೆ ಹೊರಗಡೆ ಯಾವ ಗಾಡಿನೂ ಹೊರಗಡೆ ಬಿಚ್ಚಿಸ್ಬಾರ್ದು, ನಾವು ಮೇಂಟೈನ್ ಮಾಡ್ತೀವಿ. ಏನಕ್ಕಂದ್ರೆ ನಮ್ ಗಿರಾಕಿ ಲಕ್ಷಾಂತರ ರೂಪಾಯಿಗಳು ಹಾಕಿರ್ತಾರೆ. ಅವ್ರು ಎಲ್ಲ ಹೋಗಿ ಮೋಸ ಹೋಗೋದು ಬೇಡ. ಬೇರೆ 150 ರೂಪಾಯಿ 200 ರೂಪಾಯಿ ಸಿಂಗಲ್ ಸರ್ವಿಸ್ ಸಣ್ಣ ಪುಟ್ಟ ಐಟಮ್ ಹೋಗಿದ್ರು ಲಕ್ಷಾಂತರ ರೂಪಾಯಿ 1000 ರೂಪಾಯಿ ಬಿಲ್ ಮಾಡ್ತಾರೆ ಹೊರಗಡೆ. ಆ ತರ ಎಲ್ಲ ಮಾಡಲ್ಲ. ನಾವು ಕೊಟ್ಟಿರೋ ಗಾಡಿ ನಾವು ಮೇಂಟೈನ್ ಮಾಡಿದ್ವಿ, ನಮ್ಮಲ್ಲೇ ಬಂದು ಸರ್ವಿಸ್ ಮಾಡ್ಬೋದು ಆರಾಮಾಗಿ. ಏನ್ ಡೀಟೇಲ್ ಸರ್ ಇದ್ರದ್ದು? ಸರ್ 2022 ಮಾಡಲು. ಓಕೆ, 2022 ಮಾಡಲು ಸಿಂಗಲ್ ಅನ್ನೋರು ಗಾಡಿ 15,000 ಚಿಲ್ಲರೆ ಹೊಡಿದೆ. ಬರೀ 15,000? ಬರೀ 15,768 ಎಲ್ಲ ಮಾಡಿ. ಎಷ್ಟು ಗಾಡಿ ಓಡಿಸಾರ ಹೇಳ್ದಲ್ಲ ಅವ್ರ ಮನೇಲಿ ಎಷ್ಟು ಗಾಡಿ ನಿಲ್ಸಿದೆ ಅಂತ. ತುಂಬಾ ಎಲ್ಲಾ ತರ ಗಾಡಿಗಳಿದೆ. ಇಂಡಿಯನ್ ಬೈಕ್ಸ್ ಇಂದ ಹಿಡಿದು ಇಂಪೋರ್ಟೆಡ್. 2022 ಮಾಡಲು 15,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥದ್ದು. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಕೊಡೋಣ ಒಂದು 550 ಹೇಳ್ತಾ ಇದೀನಿ, 5.5 ಹೇಳ್ತಾ ಇದೀನಿ. ಒಂದು 520 525 ಆ ತರ ಕೊಡೋಣ. 5,20,000. ಹೌದು. ಒಂದು ಕಾರೇ ಬಂದ್ಬಿಡುತ್ತಲ್ಲ ಸರ್? ಕಾರ್ ಬಿಟ್ಟು ಓಡಿಸ್ತಾರಲ್ಲ ಅದಕ್ಕೆ ಏನ್ ಮಾಡ್ಬೇಕು? ಇದು ಬರಲ್ಲ, ಇದು ಬರಲ್ಲ. ಕಾರ್ ಸಿಕ್ಕಿದೆ, ಕಾರ್ ಸಿಕ್ಕಿದೆ, ಇದು ಬರಲ್ಲ. ರೋಡ್ ನಲ್ಲಿ ನಿಂತ್ಕೊಂಡು ನೋಡಿ 1 ಅವರ್ಗೆ ಒಂದ್ ದಿವಸಕ್ಕೂ ಒಂದ್ ಗಾಡಿ ಓಡಲ್ಲ. ಏನಕ್ಕಂದ್ರೆ ಎಲ್ಲಾರು ತಗೊಳಕಾಗಲ್ಲ, ಎಲ್ಲಾರು ಬೇರೆ ಮಾಡಕ್ಕಾಗಲ್ಲ. ಯಾರಿಗಾದ್ರೂ ಬೇಕು TRK ಬೆನಾಲಿ, ಸೊ ಎಷ್ಟು ಹೇಳ್ತಾ ಇದ್ರ? 5,20,000. 5 ಲಕ್ಷ ಇಲ್ಲೇ ಹೇಳ್ತಾ ಇದಾರೆ. 5 ಲಕ್ಷ ರೂಪಾಯಿ ಹೇಳಿಲ್ಲ, 5,25,000. 5.5 ಹೇಳ್ದೆ. 5 ಲಕ್ಷ ಹೇಳಿದ್ರಿ ಸರ್? ಇಲ್ಲ, 5ಗಿಲ್ಲ ಹೇಳಿದಿರಾ ಸರ್? 5 ಮೇಲೆ ಬರ್ಲಿ. 5 ಲಕ್ಷ ಹೇಳಿದಿರಾ? ನಾನು 5,000 ಫಿಗರ್ ಹೇಳಲೇ ಇಲ್ಲ ಬಿಡಿ. 5.5 ಹೇಳ್ದೆ, 5.25 ಹೇಳಿದೆ. 5.25 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನಾನು. ಯಾವ್ದು ಫಿಕ್ಸ್ ರೇಟ್ ಅಂತ ಬೇಡ ಹಾಕಿಲ್ಲ. ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಸರಿಯಾಗಿ ಕ್ವಾಲಿಟಿ ಸಮೇತ ಹಾಕ್ಸಿದ್ದಾರೆ. ಯಾರಿಗಾದ್ರೂ ಬೇಕಾದ್ರೆ ಬನ್ನಿ. ಇನ್ನು ಬಹಳ ಗಾಡಿಗಳು ಇದಾವೆ. ಸರ್ ಇದರಲ್ಲಿ ಗಾಡಿಯಲ್ಲಿ ಫಿಟ್ಟಿಂಗ್ಸೇ ತುಂಬಾ ಇದೆ ನೋಡಿ. ಬೋಬೋದು ಇದು ಮೊಬೈಲ್ ಹೋಲ್ಡರ್ ಹಾಕಿದ್ದಾರೆ, ಅದರಲ್ಲೇ ಚಾರ್ಜ್ ಆಗುತ್ತೆ. ಬೇರೆ ಚಾರ್ಜರ್ ಹಾಕೋದಿಲ್ಲ. ಬೇರೆ ಫೋನ್ ಇಟ್ಬಿಟ್ರೆ ಅದರಲ್ಲೇ ಚಾರ್ಜ್ ಆಗುತ್ತೆ. ಎಲ್ಲ ಕಾಸ್ಟ್ಲಿ ಫಿಟ್ಟಿಂಗ್ಸು. ಫಾಗ್ ಲ್ಯಾಂಪ್ಗಳು, ಆಲ್ರೌಂಡ್ ಫುಟ್ರೇಜ್ಗಳು ನೋಡಿ, ಬಾಕ್ಸ್ಗಳು, ಟೂರಿಂಗ್ ಕಿಟ್ಗಳು ಸಿಕ್ಕಾಪಟ್ಟೆ ಫಿಟ್ಟಿಂಗ್ಗಳು ಹಾಕಿದ್ದಾರೆ. ಬೇರೆ ಫಿಟ್ಟಿಂಗ್ಗೆ 1.5 ಲಕ್ಷ ರೂಪಾಯಿ ಮೇಲೆ ಇದೆ. ಆ ಥರ ಯಾವ ರೇಂಜಿಗೆ ಐತೆ ನೋಡೋಣ. ದನ ಇದ್ದಂಗೆ ಐತೆ. ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ಬಾಬ್ ಅಂತ ಇದು 4,80,000 ಕೊಡ್ತೀನಿ ಸರ್. ಸ್ಕೂಟರ್ಗಳಲ್ಲಿ ಬರ್ತೀರಾ, ಆಕ್ಟಿವಾಗಳು, ಜುಪಿಟರ್ಗಳು, ಎಂಟಾರ್ಗಳು, ಅಪ್ರೇಲಾಗಳು, ನಿಮ್ಗೆ ಎಲ್ಲಾ ತರಹದ ಸ್ಕೂಟರ್ಗಳು ಸಿಗುತ್ತೆ. ಎಷ್ಟಿದೆ ಸರ್ ಆಕ್ಟಿವಾ? ಕಮ್ಮಿ ಅಂದ್ರೆ 50 ಗಾಡಿ ಇದೆ ಸರ್. ಆಕ್ಟಿವಾ ಬೇರೆ ಆಕ್ಟಿವಾ 15 ಗಾಡಿ ಇದೆ. ಬಿಕ್ಕಿದ ಎಲ್ಲಾ ತರ ಸ್ಕೂಟರ್ ಸೇರಿಸಿ 50 ಗಾಡಿಗಳು. ಬರೀ ಸ್ಕೂಟರ್ಗಳೇ 50 ಗಾಡಿ ಎಷ್ಟಿದಾವೆ? ಆಕ್ಟಿವಾ ಕಮ್ಮಿ ಅಂದ್ರೆ 15-30. ಎಂಟಾರ್ಕ್ ಎಷ್ಟಿದಾವೆ? 15 ಒಂದು 5-6 ಗಾಡಿ ಸಿಗುತ್ತೆ. ಆಕ್ಸೆಸ್ ಎಷ್ಟಿದಾವೆ? ಆಕ್ಸೆಸ್ ಒಂದು 8-10 ಗಾಡಿ ಸಿಗುತ್ತೆ. ಪೆಪ್ ಎಷ್ಟು ಸಿಗುತ್ತೆ? ಪೆಪ್ ಒಂದು 2-3 ಗಾಡಿ ಇದೆ. ಜುಪಿಟರ್ ಎಷ್ಟು ಸಿಗುತ್ತೆ? ಒಂದು 5-6 ಗಾಡಿ ಸಿಗುತ್ತೆ. ಪಕ್ಕ ಎಲ್ಲ ಸಿಂಗಲ್. ಯಾವಾಗ ಬಂದ್ರು ಈ ಗಾಡಿ ಸೇಲ್ ಆಗಿದ್ರು ಡಿಸ್ಪ್ಲೇ ಹಿಂಗೆ ಇರುತ್ತೆ. ಇದು ಸೇಲ್ ಆಗೋಗ್ ಬಿಟ್ಟಿರ್ಬೋದು ಅಂತ ದಯವಿಟ್ಟು ತಿಳ್ಕೊಂಡು. ಯಾವ ಮಾಡಲ್ ಸಿಗುತ್ತೆ? ಮತ್ತೆ ಬರ್ತಾ ಇರೋದು ಎಲ್ಲ ಮಾಡಲ್ ಬರ್ತಾ ಯಾವ ಮಾಡಲ್? ಎಲ್ಲ ಮಾಡಲ್ ಅಂದ್ರೆ 2002 ಇದೆಯಾ? 2002 ಹೆಂಗಿರ ಯಾವ ಗಾಡಿ ಇದೆ ಹೇಳಿ? 2020 ಮೇಲೆ. 20 ಮೇಲೆ. 2021 ಇದೆ. 22 ಇದೆ. ಎಲ್ಲ ಇದೆ. 23 ಇದೆ. 26 ಕೊಟ್ಬಿಡ್ತೀನಿ. 26 ಕೊಟ್ಬಿಡ್ತೀರಾ ಈಗ? ಸಾಕ್ ಮಾಡೋಣ. ಅಲ್ಲೇನ್ ಸ್ಟಾಕ್ ನೋಡಿದ್ರೆ ಇಷ್ಟೊತ್ತು. ಆ ಸ್ಟಾಕ್ ಬಿಟ್ಟು ಇಲ್ಲೂ ಕೂಡ ಸ್ವಲ್ಪ ಇದಾವೆ. ಅವೆಂಜರ್ 220 ಕ್ರೂಸ್ 2022 ಮಾಡಲು 86,000 ಕೊಡ್ತಾರೆ. ಅದರಲ್ಲೂ ನೆಗೋಷಿಯಬಲ್. ಹಾಗೆ ಪಲ್ಸರ್ 150cc 13ನೇ ಮಾಡಲು 38,000. ಬರೀ 38,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಎಕ್ಸ್ಪಲ್ಸ್ 19ನೇ ಮಾಡಲು 650. ಇದು ಅವೆಂಜರ್ 19 ಮಾಡಲು 63,000. ಹಾಗೆ 150cc ಪಲ್ಸರ್ ಯಾರಿಗೆ ಬೇಕು? 4 ಇದ್ರೆ 5 ಗಾಡಿಗಳು ಇದಾವೆ. 20 ಮಾಡಲು 2019 ಮಾಡಲು 2019 ಮಾಡಲು 69,000. ಹಾಗೆ ಇನ್ನೊಂದು ಅವೆಂಜರ್ ಇದೆ ಇಲ್ಲಿ. ಅವೆಂಜರ್ ನಿಮ್ಗೆ 17ನೇ ಮಾಡಲು 47,000. ಹಾಗೆ ಬನ್ನಿ ಒಳಗಡೆ ಎಲೆಕ್ಟ್ರಿಕ್ ಸ್ಕೂಟರ್ ಬೇಕಾ ಅಥವಾ 220 ಬೇಕಾ? ಅವು ಕೂಡ ಇದಾವೆ. ಮತ್ತೆ ಡ್ಯೂಕ್ KTM ಗಳು ಕೂಡ ಒಳಗಡೆ ಇದಾವೆ. 220 ಏನ್ ಸರ್ ಇದು? 2020 ಮಾಡಲು 90,000 ಆಗುತ್ತೆ. 90,000 ಕೊಡ್ತೀರಾ? ಹೌದು. ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು 22 ಮಾಡಲು 4-5 ಗಾಡಿ ಇದೆ. ನಿಮ್ಗೆ 70,000 75,000 ಇಂದ ಸ್ಟಾರ್ಟ್ ಆಗುತ್ತೆ. 70,000 75,000 ಸ್ಟಾರ್ಟ್ ಆಗಿದೆ. ಯಾವ ತರ ಬೇಕು ಬನ್ನಿ. KTM ಡ್ಯೂಕ್ ಗಳು ಒಳಗಡೆ ಇದಾವೆ. ಒಂದೊಂದಾಗಿ ನೋಡೋಣ. ರಾಯಲ್ ಎನ್ಫೀಲ್ಡ್ 2018 ಮಾಡಲು ಗನ್ ಮೆಟಲ್ ಗೆರೆ 1,75,000 ಹೇಳ್ತೀನಿ. ಡಾಮಿನರ್ 400 23ನೇ ಮಾಡಲು 2,28,000. 2,28,000. 2,28,000. ಕರೆಕ್ಟ್. KTM ಡ್ಯೂಕ್ 13ನೇ ಮಾಡಲು 95,000. 13ನೇ ಮಾಡಲು 95,000. 350 ಇದು ಡ್ಯೂಕ್. ಇನ್ನೊಂದು ಡ್ಯೂಕ್ 200 17ನೇ ಮಾಡಲು 1,25,000. ಹಾಗೆ ಇಲ್ಲೊಂದು 2015 ಮಾಡಲು ಡ್ಯೂಕ್ 200 ಇದೆ. ಇದೇನ್ ರೇಟ್? 1,19,000. ಡ್ಯೂಕ್ 390 ಅದು. ಹಾಗೆ ಬನ್ನಿ
ಇನ್ನು ಪಕ್ಕದಲ್ಲೂ ಕೂಡ ಗಾಡಿಗಳಿದಾವೆ. ಯಾವ್ಯಾವ ಗಾಡಿಗಳು ಬೇಕು ನೋಡ್ಕೊಂಡ್ರಲ್ಲ, ಅಲ್ಲೂ ಕೂಡ ಇದಾವೆ, ಇಲ್ಲೂ ಕೂಡ ಇದಾವೆ. IQ ಬಿಲ್ ಇದೆ, ಎನ್ಫೀಲ್ಡ್ ಬೇಕಂದ್ರೆ ಇಲ್ಲೂ ಕೂಡ ಇದೆ, HD ಕೂಡ ಇದೆ. HD ಏನ್ ಸರ್ ಇದು? HD 2023 ರೋಡ್ ಸ್ಟಾರ್ 23 ಮಾಡಲು. ಬರೀ 9,000 ಓಡಿದ್ಯಾ? ಹೌದು, 1,15,000. 1,55,000. 1,55,000 ಬಿಡಿ, 1,55,000. ಹಾಗೆ ದೊಡ್ಡ ಗಾಡಿ ಬೇಕು ಅಂದ್ರೆ KTM 390 ಕೂಡ ಇದೆ. 2023 ಮಾಡಲು 2,13,000. 2,13,000. ಹಾಗೆ ಡ್ಯೂಕ್ 200 ಇನ್ನೊಂದು. ಡ್ಯೂಕ್ 200 14,000. ಯಾವ ಮಾಡಲು? 1,48,000. 1,48,000. 2020 ಮಾಡಲು. 20ನೇ ಮಾಡಲು. ಹಾಗೆ ಎಲೆಕ್ಟ್ರಿಕ್ ಸ್ಕೂಟರ್ ಏ ತರ ಬೇಕು ಅಂದ್ರೆ ನಿಮಗೆ 1 ಲಕ್ಷ. 1 ಲಕ್ಷದಿದೆ, 80,000 ಇದೆ. ಇದು 78, ಇದು 21ನೇ ಮಾಡಲು. 78,000. ಈಗ ಇಲ್ಲಿ ಯಾವ್ದು ಇದೆ? ಯಾವ್ದು? ಹಿಮಾಲಯನ್ 450 411 ಸ್ಕ್ರಾಮ್. ಇದು ನಿಮ್ಗೆ 22 ಮಾಡಲು 1,35,000. 1,35,000 ಇದೆ. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಎಂತದ್ದು ಇಲ್ಲ. RTO ಚಾರ್ಜಸ್ ಯಾವತ್ತು ಹೊರಗಡೆಯಿಂದ ಬರೋರ್ಗೆ ಹಾಕಲ್ಲ, ಬೇರೆ ಕಮಿಷನ್ ಅಂತ ತಗೊಳ್ಳಲ್ಲ, ಎಂತದ್ದು ಇಲ್ಲ, ಏನು ಚಾರ್ಜಸ್ ಇಲ್ಲ. ಬೇರೆ ಗಾಡಿ ಪ್ರೈಸ್ ಏನಿದೆ ಅದೇನೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ, ತುಂಬಾ ದೂರ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ದೂರದಿಂದ ಬರಬೇಡಿ. ಅಷ್ಟೇ ಅಲ್ವಾ ಸರ್? ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ, ದೂರದಿಂದ ಜಾಸ್ತಿ ಹೇಳ್ಬಿಡಿ. RTO ಚಾರ್ಜಸ್, ಕಮಿಷನ್, RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಬೇರೆ ಗಾಡಿ ತಂದು ಏಜೆಂಟ್ ಕೆಲಸ ಮಾಡಲ್ಲ. ಗಾಡಿ ಪರ್ಚೇಸ್ ಮಾಡ್ತೀವಿ, ನೀಟ್ ಗಾಡಿಗಳು, ಸಿಂಗಲ್ ಓನರ್ ಗಾಡಿಗಳು ಸೇಲ್ ಮಾಡ್ತೀವಿ. ಮತ್ತೆ ಮೀಟರ್ ಡ್ಯಾಂಪರಿಂಗ್ ಇಲ್ಲ, ಕಮಿಷನ್ ಇಲ್ಲ, RTO ಚಾರ್ಜಸ್ ಇಲ್ಲ. ಮುಗಿಸೋಣ ಸರ್? ಬನ್ನಿ. ಒಟ್ಟಲ್ಲಿ MS ಕಾರ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ಆಕ್ಟಿವ್ ಬೇಕಾ, ಜುಪಿಟರ್ ಬೇಕಾ, ಯಾವ ತರ ಸ್ಕೂಟರ್ ಬೇಕು, HD ಇಂದ ಹಿಡಿದು ಸ್ಪೋರ್ಟ್ಸ್ ಗಾಡಿಯಿಂದ ಹಿಡಿದು ಪಲ್ಸರ್ NS 200, ರಾಯಲ್ ಎನ್ಫೀಲ್ಡ್, ಇಲ್ಲಿ ನೋಡಿ ಸಾಕಷ್ಟು ಸ್ಕೂಟರ್ಗಳಿದಾವೆ, ಎಲ್ಲ ಗಾಡಿಗಳಿದಾವೆ. ಇಲ್ಲೂ ಸ್ಟಾಕ್ ಇದೆ, ಪಕ್ಕದಲ್ಲೂ ಸ್ಟಾಕ್ ಇದೆ, ಪಕ್ಕದಲ್ಲಿ ಇವ್ರದೇ ಓನ್ ಗ್ಯಾರೇಜ್ ಕೂಡ ಇದೆ. ಇಷ್ಟು ಸ್ಟಾಕ್ಗಳು MS ಕಾರ್ ಲಿಂಕ್ಸ್ ಅಲ್ಲಿ